ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕರ್ಬೇವನೆಲೆ ತಿಂದು ಗ್ರೀನ್ ಟೀ ಮಾಡ್ಕೊಂಡು ಕುಡ್ದೆ. ಹಂಗೆ ಮನೆ ಸುತ್ತ ಒಂದ್ ರೌಂಡ್ ಹಾಕ್ಬೇಕಿದ್ರೆ ಈ ಚಿಟ್ಟೆಗೆ ಆಹಾರಕ್ಕಾಗದೆ ಕೆಳಗ್ ಬಿದ್ದೋಗ್ಬಿಟ್ಟಿತ್ತು. ನಮ್ ಬೆಕ್ಕಳ ಕೈಗೆ ಸಿಕ್ಕಿ ಅದು ಆಹಾರ ಆಗಕ್ ಮುಂಚೆ ಅದನ್ನ ಹಿಡ್ದು ಮರದ ಮೇಲೆ ಬಿಟ್ಟೆ. ಅದಾದ್ಮೇಲೆ ಗಿಡಗಳಿಗೆಲ್ಲ ನೀರ್ ಹಾಕದ ಅಂತ ಬಂದೆ. ನೀರ್ ಹಾಕ್ಬೇಕಿದ್ರೆ ಈ ತರ ಯೋಚನೆ ಬಂತು. ಈ 4ರಿಂದ 4.5 ಅಡಿ ಉದ್ದ ಇರ್ತಾರಲ್ಲ ಅವ್ರಿಗೆ ಏನ್ ಪ್ರಾಬ್ಲಮ್ ಗೊತ್ತಾ? ನೈಟ್ ಪ್ಯಾಂಟ್ ಗಳಲ್ಲಿ ಫುಲ್ ಲೆಂತ್ ತಗೊಂಡ್ರೆ ಪಾದಕ್ಕಿಂತ ಉದ್ದ ಬರ್ತವೆ. 3/4 ತಗೊಂಡ್ರೆ ಆಂಕಲ್ ಗಿಂತ ಒಂದ್ 2 ಇಂಚ್ ಮೇಲ್ ಬರ್ತವೆ. ಕಟ್ ಮಾಡ್ಸ್ಕೊಂಡ್ ಹಾಕೊಳ್ಳೋದ ಅಂದ್ರೆ ಪ್ಯಾಂಟೇ ಎಕ್ಕುಟ್ಟೋಯ್ತದೆ. ನಂಗಷ್ಟೇ ಅಲ್ದೆ ನಿಮ್ಗೂ ಈ ತರ ಆಗಿದ್ಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗಿಡಗಳಿಗೆ ನೀರೆಲ್ಲ ಹಾಕಾದ್ಮೇಲೆ ಪಾತ್ರೆ ತೊಳೆಯೋದಿತ್ತು ಅಂತ ಪಾತ್ರೆ ತೊಳೆದು ಮುಗಿಸ್ದೆ. ತಿಂಡಿಗೆ ಅಂತ ಚಪಾತಿ ಮತ್ತೆ ಎಗ್ ಬುರ್ಜಿ ಮಾಡಿದ್ದೆ. ಅದಾದ್ಮೇಲೆ ಮನೆ ಕಸ ಗುಡ್ಸಿ ಎಲ್ಲಾ ಕೆಲಸ ಮುಗೀತು. ಮಲ್ಕೊಂಡ್ ಆರಾಮ್ಸೆ ಯಾವ್ದಾದ್ರು ಮೂವಿ ನೋಡೋದ ಅಂತ ಇದ್ದೆ. ಅಷ್ಟ್ರಲ್ಲಿ ನೀರ್ ಬಿಟ್ರು. ಮತ್ತೆ ಎದ್ದೋಗಿ ಮನೆಗೆಲ್ಲ ನೀರ್ ಹಿಡ್ದು ಮಿಕ್ಕಿದ್ ಬೇರೆ ಗಿಡಗಳಿಗೆಲ್ಲ ನೀರ್ ಹಾಕ್ತೆ. ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಒಂದಿನ ಮನೇಲಿಲ್ಲ ಅಂದ್ರೆ ಇರೋ ಬರೋ ಕೆಲ್ಸನೆಲ್ಲ ನಾನು ಒಬ್ಳೆ ಮಾಡ್ಬೇಕಲ್ಲ ಅಂತ ಅನ್ಕೊಂಡೆ. ಅಲ್ಲಿಂದ ಬಂದು ಗ್ಲಾಸ್ ಪೇಂಟಿಂಗ್ ಮಾಡೋದ ಅಂತ ಕುತ್ಕೊಂಡೆ. ಒಂದ್ ಕೋಟ್ ವೈಟ್ ಪೇಂಟ್ ನ ಹೊಡ್ದೆ. ಇದ್ದಕ್ಕಿದ್ದಂಗೆ ನಮ್ಮ ಮುನ್ನಿದು ದೊಡ್ಡ ಮಗ ನಮ್ಮ ಮನೆ ನೆನಪಾಗಿ ಬಂದವನೆ ಕಣ್ಗೇನೋ ಗಾಯ ಮಾಡ್ಕೊಂಡ್ ಬಂದ. ಮಧ್ಯಾಹ್ನ ಊಟಕ್ಕೆ ನೆನೆ ಮೆಣಸಿನ ಸಾರ್ ಜೊತೆಗೆ ಇವತ್ತು ಚಿಲ್ಲಿ ಚಿಕನ್ ಮಾಡ್ಕೊಂಡಿದ್ದೆ. ಚಿಲ್ಲಿ ಚಿಕನ್ ರೆಸಿಪಿ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸಂಜೆ ಒಂದ್ ರಿಸೆಪ್ಷನ್ ಹೋಗ್ಬೇಕಿತ್ತು. ನಮ್ಮ ಅಣ್ಣನ ಫ್ರೆಂಡ್ಸ್ ಅದೇ ಟೈಮ್ಗೆ ಮೈಸೂರಿಗೆ ಹೋಗ್ತಿದ್ರು. ಸೊ ಅವ್ರ ಕಾರಲ್ಲೇ ಮೈಸೂರ್ವರೆಗೂ ಡ್ರಾಪ್ ಹಾಕ್ಸ್ಕೊಂಡೆ. ಮೈಸೂರಿಂದ ಮತ್ತೆ ಎಲೆಕೆರೆ ಬಸ್ ಹತ್ತಿ ಹೋಗಿ ರಿಸೆಪ್ಷನ್ ಅಟೆಂಡ್ ಮಾಡಿದೆ. ಇವಾಗ ವಿಡಿಯೋ ಬರ್ತಿರೋರು ಇಬ್ರು ನನ್ನ ತಮ್ಮಂದಿರು. ನನ್ನ ಯೂಟ್ಯೂಬ್ ವಿಡಿಯೋಸ್ ನ ಇವ್ರು ನೋಡೋದಷ್ಟೇ ಅಲ್ಲದೆ ಇವ್ರ ಫ್ರೆಂಡ್ಸ್ ಅಕ್ಕಪಕ್ಕ ಮನೆ ಎಲ್ರಿಗೂ ಹೋಗಿ ತೋರಿಸ್ತಾರಂತೆ. ಇವ್ರಿಬ್ರಿಗೊಂದ್ ಹಾಯ್ ಹೇಳ್ಬಿಡಿ, ಖುಷಿ ಆಗ್ತಾರೆ. ರಿಸೆಪ್ಷನ್ ಆಗಿ ನಿಲ್ಸಿ ಫೋಟೋಸ್ ಎಲ್ಲ ತೆಗಿತಾ ಇದ್ರೆ ನಾವು 3 ಜನ ನಮ್ದೇ ಲೋಕದಲ್ಲಿ ಮುಳುಗೋಗಿದ್ದು. 3 ಜನನು ಔಟ್ ಬೈ ಔಟ್ ಸಬ್ವೆ ಸರ್ಫ್ ಆಡ್ತಾ ಇದ್ದು. ನನ್ನ ಹತ್ರ ನನ್ನ ತಂಗಿ ಹತ್ರ ಫೋನ್ ಇಲ್ದೇ ಇದ್ದಾಗ ನಮ್ ಪೇರೆಂಟ್ಸ್ ಹತ್ರ ಅಥವಾ ಯಾರು ಸಿಗುತ್ತೋ ಅವ್ರ ಹತ್ರ ಫೋನ್ ಇಸ್ಕೊಂಡು ಈ ತರ ಆಟ ಆಡ್ತಾ ಇದ್ದು. ಅದೆಲ್ಲ ನೆನಪಿಗೆ ಬರ್ತಾ ಇತ್ತು. ಇನ್ನ ನಾನು ಹೋಗಿದ್ ಮದ್ವೆ ಚೌಟ್ರಿ ಅಥವಾ ಫಂಕ್ಷನ್ ಹಾಲ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಶಿವಂದು ವಾಟರ್ ಫಾಲ್ ಸ್ಟ್ಯಾಚ್ಯೂ, ಅಲ್ಲಿನ ಇಂಟೀರಿಯರ್ಸ್ ಮತ್ತೆ ಲೈಟಿಂಗ್ಸ್, ಫೋಟೋಶೂಟ್ ಗೆ ಅಂತಾನೆ ಸಪರೇಟ್ ಮಾಡಿದ ಜಾಗ ಎಲ್ಲಾನು ಮಸ್ತಾಗಿತ್ತು. ಎಂಟ್ರೆನ್ಸ್ ನಲ್ಲೇ ತಿಮ್ಮಪ್ಪ ಮತ್ತೆ ಪದ್ಮಾವತಿದು ಸ್ಟ್ಯಾಚ್ಯೂನು ಇತ್ತು. ಆಮೇಲೆ ಒಂದ್ ರೌಂಡ್ ಅಡ್ಗೆ ಮನೆ ಕಡೆ ಹೋಗಿ ಅವರಿಬ್ರು ಐಸ್ ಕ್ರೀಮ್ ಎತ್ಕೊಂಡ್ರೆ ನಾನೊಂದ್ ಬಜ್ಜಿ ಎತ್ಕೊಂಡ್ ಬಂದೆ. ನಾವು ಊಟಕ್ಕೆ ಒಬ್ಬಟ್ಟು ಊಟ ಮಾಡ್ಸಿದ್ರು, ಮಸ್ತಾಗಿತ್ತು. ಮಸಾಲೆ ದೋಸೆ ಹೆಂಗೈತೆ? ಇನ್ನ ಇವರು ನಮ್ ಚಿಕ್ಕಮ್ಮ ಚಿಕ್ಕಪ್ಪ. ಹೇಳಕಷ್ಟೇ ಚಿಕ್ಕಮ್ಮ ಚಿಕ್ಕಪ್ಪ, ಕರೆಯೋದು ಅಕ್ಕ ಬಾವ ಅಂತ. ಹಿಂಗೆ ನಮ್ ತರ ಯಾವ್ದೋ ಸಂಬಂಧಕ್ಕೆ ಇನ್ಯಾವುದೋ ಹೆಸರಿಟ್ಟು ಕರಿತೀರಾ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ಮಳೆ ಸೀನ್ ಏನ್ ನೋಡ್ತಿದ್ದೀರಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕಿದ್ರೆ ಈ ಮಳೆ ಅರ್ಧ ಗಂಟೆಗೆ ಅಷ್ಟೇ ಬಂದು ಹೊರಟೋಯ್ತಂತೆ. ಏನ್ ಟೈಮಿಂಗ್ ನೋಡಿ ಮಳೆದು. ಫ್ರಾಕ್ ಹಾಕೊಂಡ್ ಮುದ್ದಾಗಿ ಡ್ಯಾನ್ಸ್ ಮಾಡ್ತಿತ್ತಲ್ಲ ಆ ಪಾಪು, ಅವ್ರ ಅಮ್ಮ ಇಲ್ಲಿ ನಿಂತ್ಕೊಂಡು ಹೇಳ್ಕೊಟ್ರೆ ಅದು ಅಲ್ಲಿ ಅಷ್ಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇತ್ತು. ಈ ಪಾಪು ನೋಡ್ತಿದ್ರೆ ನಂಗೊಂದ್ ಸಾಂಗ್ ನೆನಪಿಗೆ ಬರ್ತಾ ಇತ್ತು. ಸ್ಟೇಜ್ ಮೇಲೆ ಎಲ್ರು ಅವ್ರದೇ ಲೋಕದಲ್ಲಿ ಸ್ಟೆಪ್ ಆಗ್ತಾ ಇದ್ರೆ ಈ ಪಾಪು ಇವಂದೇ ಲೋಕದಲ್ಲಿ ಫುಲ್ ಚಿಲ್ ಮಾಡ್ತಾ ಇದ್ದ. ಕೊನೆಗೆ ಕುಣ್ದು ಫುಲ್ ಸುಸ್ತಾಗಿ ಇವನು ಕೂಲರ್ ಅಲ್ಲಿ ಗಾಳಿ ತಗೋತಾವನೆ. ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ರಿಸೆಪ್ಷನ್ ಎಲ್ಲ ಮುಗ್ದು ಎಲ್ಲ ಮಲ್ಕೊಳ್ಳೋ ಟೈಮಿಗೆ ಬಂದ್ರು. ಕೊನೆಗೆ ನನ್ನ ತಂಗಿಗೆ ನೀನ್ ಇಲ್ದೇನೆ ನನ್ ಕೈ ಕಾಲೇ ಆಡ್ತಿರ್ಲಿಲ್ಲ, ಫುಲ್ ಬೇಜಾರಾಯ್ತಿತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಕತೆ ಹೊಡೆದು ಮಲ್ಕೊಂಡು.